ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ರ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ನಾನು ಸಂಜೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಸಂಜೆ ನಾನು ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ನಾನು ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನೋಡಿಲ್ಲ, ಅದಕ್ಕೆ ಫುಲ್ಲು ಖುಷಿಯಲ್ಲಿದ್ದೀನಿ. ಅದೇ ಟೈಮಲ್ಲಿ ಒಂದು ವಿಡಿಯೋ ತಗೊಳ್ಳೋಣ ಅಂತ ಹಾಗೆ ವಿಡಿಯೋ ತಕ್ಕೊಂಡೆ. ನೋಡಿ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ಹಾಗೆ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿ ಟೆಂಪಲ್ ಯಾವ ರೀತಿ ಇದೆ ಅಂತ ಫುಲ್ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಗುಡಿಗೆ ಹೋಗೋಕ್ಕಿಂತ ಮುಂಚೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಈ ಕವರಲ್ಲಿ ಉದ್ದೆ ಕಡ್ಡಿ ಮತ್ತು ತುಳಸಿ ಮತ್ತು ಹೂವು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಒಂದು ಕಡ್ಡಿ ಪಟ್ಟಿಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲಿ ಇರುತ್ತೆ ಇಲ್ಲೋ ಅಂತ. ಸಂಜೆ ಹೊತ್ತಲ್ಲಿ ಹೋಗ್ತಾ ಇದ್ದೀನಲ್ವ, ಅಲ್ಲಿ ಇದ್ದರೆ ಅದನ್ನೇ ಯೂಸ್ ಮಾಡೋಣ, ಇಲ್ಲಾಂದರೆ ನಮ್ಮದು ಯೂಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯ ರಾಘವೇಂದ್ರ ಸ್ವಾಮಿನ ಫಸ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೆ. ಸಿಂಪಲ್ಲಾಗಿ ಒಂದು ಟಾಪ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ನೋಡಿ ಫ್ರೆಂಡ್ಸ್, ನಾನು ಮೇಲೆ ಹತ್ಕೊಂಡು ನೋಡ್ಬೇಕು, ಚೆನ್ನಾಗಿ ಜಗ್ಗಿದ್ರು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ರಾಯರ ಗುಡಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀವಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಅಲ್ಲೇ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್. ರಾಯರು ಒಂದು ಕಡೆ ಇದ್ದಾರೆ ಮತ್ತು ಆಂಜನೇಯ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ನಾಗಪ್ಪ ಒಂದು ಕಡೆ ಇದ್ದಾರೆ. ನೋಡಿ ಫ್ರೆಂಡ್ಸ್, ಸುತ್ತಲೂ ತೋರಿಸ್ತಾ ಇದ್ದೀನಿ. ಇದು ಆಂಜನೇಯ. ನೋಡಿ ಫ್ರೆಂಡ್ಸ್, ಆಂಜನೇಯಗೂ ನಮಸ್ಕಾರ ಆಯಿತು, ರಾಘವೇಂದ್ರ ಸ್ವಾಮಿಗೂ ನಮಸ್ಕಾರ ಆಯಿತು, ಹಾಗೆ ನಾಗಪ್ಪಗೂ ನಮಸ್ಕಾರ ಆಯಿತು. ನೋಡಿ ಫ್ರೆಂಡ್ಸ್, ದರ್ಶನ ಮಾಡಿಕೊಂಡು ಕುತ್ಕೊಂಡಿದ್ವಿ. ನೋಡಿ, ಪುರೋಹಿತರು ಇದ್ದರು ಫ್ರೆಂಡ್ಸ್. ಮಂಗಳಾರತಿ ಎಲ್ಲ ಮಾಡಿದರು. ಮಂಗಳಾರತಿ ತೊಗೊಂಡು ನಾವು ಪೂಜೆ ಗೀಜೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಇಬ್ಬರು ಕುತ್ಕೊಂಡಿದ್ವಿ. ನೋಡಿ, ಹಸ್ಬೆಂಡು ನಾನು ಇಬ್ಬರು ಬಂದಿದ್ವಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ನಮ್ಮ ಊರಲ್ಲಿ ಪುಟ್ಟು ರಾಘವೇಂದ್ರ ಸ್ವಾಮಿ. ಎಷ್ಟು ಚೆನ್ನಾಗಿದ್ದಾನೆ ಅಂದರೆ ಅಷ್ಟು ಚೆನ್ನಾಗಿ ಇದ್ದಾನೆ. ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಫಸ್ಟ್ ಟೈಮ್ ಬಂದಿದ್ದೀವೆಲ್ಲ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ಯಾವುದಾದ್ರೂ ಆಯಿತು, ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ಹೋಗಿ ಬಂದಮೇಲೆ ನೆಮ್ಮದಿ ಇರುತ್ತೆ. ಆ ದೇವಸ್ಥಾನದಲ್ಲಿ ಕುತ್ಕೊಂಡಿರ್ತೀವಲ್ಲ, ಅಲ್ಲಿ ಎಷ್ಟು ನೆಮ್ಮದಿ ಇರುತ್ತಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಇವರೇ ನೋಡಿ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿ. ನಮ್ಮ ಊರಲ್ಲಿ ಇರೋ ರಾಘವೇಂದ್ರ ಸ್ವಾಮಿ ಗುಡಿ ಇದೆ ನೋಡಿ ಫ್ರೆಂಡ್ಸ್. ಮಂಗಳಾರತಿ ಎಲ್ಲ ಮಾಡಿದ್ರು, ನೋಡ್ಬೋದು ನೀವು. ಮಂಗಳಾರತಿ ಮಾಡಿ ಇಟ್ಟಿದ್ರು. ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅಕ್ಷತೆ ಕಾಳನ್ನು ಕೊಟ್ಟರು ಫ್ರೆಂಡ್ಸ್. ಇಲ್ಲಿ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ ಅಂತ ಬರೆದಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ರಾಘವೇಂದ್ರ ಸ್ವಾಮಿ. ನಮ್ಮ ಊರಲ್ಲಿ ಇರೋ ರಾಘವೇಂದ್ರ ಸ್ವಾಮಿ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಶಾಂತವಾಗಿತ್ತು ನೋಡಿ ಫ್ರೆಂಡ್ಸ್. ಯಾರೂ ಇರಲಿಲ್ಲ, ನಾನು ಹಸ್ಬೆಂಡ್ ಅಷ್ಟೇ ಇದ್ವಿ. ಅರ್ಚಕರು ಮಂಗಳಾರತಿ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಕುತ್ಕೊಂಡಿದ್ರು ಅವರು. ನಾವು ಫಸ್ಟ್ ಟೈಮ್ ಬಂದಿದ್ವಿ ಅಲ್ವಾ, ಗೊತ್ತೇ ಇರಲಿಲ್ಲ ಯಾರು ಇರ್ತಾರೆ ಯಾರು ಬಿಡ್ತಾರೆ ಅಂತ. ನಾವು ಗೇಟ್ ತೆಗಿತಾ ಇದ್ವಿ. ಅವರೇ ಬಂದುಬಿಟ್ಟು ಬನ್ನಿ ಅಂತ ಕರೆದ್ರು. ಯಾವ ಊರಂತ ಎಲ್ಲ ಕೇಳಿದರು ಫ್ರೆಂಡ್ಸ್. ನಾವು ಇದೇ ಊರು ಅಂತ ಹೇಳಿ ಚೆನ್ನಾಗಿ ಮಾತಾಡಿಸಿದ್ರು ಅವರು. ನಾವು ಚೆನ್ನಾಗಿ ಮಾತಾಡಿಸಿದ್ವಿ. ಫಸ್ಟ್ ಟೈಮ್ ಹೋಗಿದ್ದೀವಲ್ವ, ನಮಗೂ ಕನ್ಫ್ಯೂಸ್ ಆಯಿತು. ಅದಕ್ಕೆ ಅವರು ಆ ರೀತಿ ಕೇಳಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಈ ಗುಡಿಗೆ ಬಂದಿರೋ ಒಂದು ಕಾರಣನೇ ಇದೆ ಫ್ರೆಂಡ್ಸ್. ಯಾಕಂದರೆ ನಾನು 9 ದಿನ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ರಾಯರಿಗೆ. 9 ದಿನ ಕಂಟಿನ್ಯೂ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿಬಿಟ್ಟು ಆ ಪೂಜೆ ನೆರವೇರಲಿ ಅಂತ ಈ ರಾಘವೇಂದ್ರ ಸ್ವಾಮಿಗೆ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ರಾಯರು ಯಾವುದು ಈಡೇರಿಸದೆ ಇರೋದಿಲ್ಲ, ಎಲ್ಲನೂ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ. ರಾಯರನ್ನು ನಂಬಬೇಕು ಅಷ್ಟೇ. ನಂಬಿದವ್ರನ್ನ ಯಾರನ್ನೂ ಬಿಟ್ಟೇ ಇಲ್ಲ ರಾಯರು. ಅದೇ ರೀತಿಯಾಗಿ ನಾನು ರಾಯರನ್ನು ತುಂಬಾ ನಂಬ್ತೀನಿ ಫ್ರೆಂಡ್ಸ್. ನೀವೆಲ್ಲ ಯಾರು ರಾಯರು ಭಕ್ತರು ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಾಮಿ ದರ್ಶನ ತೊಗೊಂಡು ಮನೆಗೆ ಬರಬೇಕಾದ್ರೆ ಓನರು ಇದು ಕೊಟ್ಟರು ನೋಡಿ ಫ್ರೆಂಡ್ಸ್, ಬಜ್ಜಿ ಮತ್ತು ಒಗ್ಗರಣೆ ಕೊಟ್ಟರು. ಯಾಕೆ ಅಂದರೆ ಅವರು ಗೌರಿ ಪೂಜೆ ಮಾಡಿದಾರಂತೆ ಫ್ರೆಂಡ್ಸ್, ಅದಕ್ಕೆ ಒಗ್ಗರಣೆ ಮತ್ತು ಬಜ್ಜಿ ಮಾಡಿಸಿದಾರಂತೆ ಎಲ್ರಿಗೂ. ಹಾಗೆ ನನಗೂ ಕೊಟ್ಟರು. ನಾವು
ಇಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಊರಲ್ಲಿ ಇರೋ ರಾಘವೇಂದ್ರ ಸ್ವಾಮಿ ಪುಟ್ಟು ವಿಡಿಯೋ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.